ಮಕ್ಕಳೇ, ಈ ದಿನ ನಾವು 1ನೇ ತರಗತಿಯ 25ನೇ ಮೆಟ್ಟಿಲು ಸಂಖ್ಯೆಯ ಅಂಕಿಗಳ ಕಲ್ಪನೆಯ ಕುರಿತಾದ ಹಾಡನ್ನು ನಾವೆಲ್ಲರೂ ಸೇರಿ ಈಗ ಕಲಿಯೋಣ ಮಕ್ಕಳೇ. ಭೂಮಿಗೆ ಸೂರ್ಯ ಒಂದು, ಆಹಾ, ಭೂಮಿಗೆ ಸೂರ್ಯ ಒಂದು, ನನ್ನಯ್ಯ ಕಣ್ಣುಗಳೆರಡು, ನನ್ನಯ್ಯ ಕಣ್ಣುಗಳೆರಡು, ಆಟೋ ಚಕ್ರ 3, ಹಸುವಿಗೆ ಕಾಲು 4, ಕೈಯ ಬೆರಳುಗಳು 5, ಬಸ್ಸಿನ ಚಕ್ರ 6, ವಾರದ ದಿನಗಳು 7, ದಿಕ್ಕುಗಳಿರುವವು 8, ನವರಸಗಳು 9, ರಾವಣನ ತಲೆ 10, 1ರಿಂದ 10 ಹೀಗಿತ್ತು, ಅಂಕಿಗಳಾಟವು ಮುಗಿದಿತ್ತು. ಮಕ್ಕಳೇ, ಈ ಹಾಡು ನಿಮಗೆ ತುಂಬ ಇಷ್ಟ ಆಯ್ತಲ್ವಾ? ಇದಕ್ಕೆ ಪೂರಕವಾಗಿ ಕೆಲವೊಂದಿಷ್ಟು ಚಟುವಟಿಕೆಗಳನ್ನು ನೋಡೋಣ. ಇಲ್ಲಿ ಗಮನಿಸಿ, 1ನೇ ಮೈಲಿಗಲ್ಲಿನ 26 ಮತ್ತು 27ರಿಂದ 32ರವರೆಗಿನ ಅಂಕಿಗಳ ಕಲ್ಪನೆಯ ಕುರಿತಾದ ಚಟುವಟಿಕೆಗಳನ್ನು ಈಗ ಮಾಡೋಣ ಮಕ್ಕಳೇ. ಗಮನಿಸಿ ಮಕ್ಕಳೇ, ಇಲ್ಲಿ ಅಂಕಿಗಳ ಬರವಣಿಗೆ 1ರಿಂದ 5. ಇಲ್ಲಿ ಚಿತ್ರದಲ್ಲಿ ತೋರಿಸಿರುವಂತೆ 1, 2, 3, 4, 5 ಅಂಕಿಗಳ ಬರವಣಿಗೆಯನ್ನು ಹೇಗೆ ಬರೀಬೇಕು ಎಂಬುದನ್ನು ಅಲ್ಲಿ ಚುಕ್ಕಿಗಳ ಮೂಲಕ ಗುರುತಿಸಲಾಗಿದೆ. ಬಾಣದ ಗುರುತಿನೊಂದಿಗೆ ಈ ಅಂಕಿಗಳನ್ನು ಯಾವ ಥರದಲ್ಲಿ ಬರೀಬೇಕು ಎಂಬುದನ್ನು ಈ ಒಂದು ಮೆಟ್ಟಿಲು ಸಂಖ್ಯೆಯ ಕಾರ್ಡುಗಳಲ್ಲಿ ತಿಳಿಸಲಾಗಿದೆ. ಇದಕ್ಕೆ ಪೂರಕವಾಗಿ ಕೆಲವೊಂದಿಷ್ಟು ಚಟುವಟಿಕೆಗಳನ್ನು ಗಮನಿಸೋಣ ಮಕ್ಕಳೇ. ಒಂದು ಮರ ಇರುತ್ತೆ. ಈ ಮರದಲ್ಲಿ ಒಂದು ಪಕ್ಷಿ ಇರುತ್ತೆ. ಜೊತೆಗೆ ಆ ಮರವು ದಿನಾಲೂ ಒಂದು ಹೂವನ್ನು ಮಾತ್ರ ಬಿಡ್ತಾ ಇರುತ್ತೆ. ಈ ಒಂದು ಹಕ್ಕಿ, ಈ ಒಂದು ಹೂವಿನ ಜೊತೆಗೆ ಒಂದು ಹಾವು ಕೂಡ ಸ್ನೇಹವನ್ನು ಮಾಡುತ್ತೆ. ಹೀಗಿರುವಾಗ ಆ ಮರವು ತನ್ನ ಗೆಳೆಯನಾದ ಆ ಒಂದು ಹಕ್ಕಿಗೆ ದಿನಾಲೂ ಒಂದು ಹಣ್ಣನ್ನು ಬಿಟ್ಟು ಕೊಡ್ತಾ ಇರುತ್ತೆ. ಅಂದರೆ ಒಂದು ಹಣ್ಣನ್ನು ಮಾತ್ರ ಸವಿಯಲು ಕೊಡ್ತಾ ಇರುತ್ತೆ. ಹೀಗಾಗಿ ಆ ಒಂದು ಹಕ್ಕಿ ಆ ಒಂದು ಹಾವಿನ ಜೊತೆ ಸೇರಿಕೊಂಡು ದಿನವಿಡೀ ಇರುವಂತಹ ಒಂದು ಸೂರ್ಯನ ಬೆಳಕಿನಲ್ಲಿ ಖುಷಿಯಾಗಿ ಕಾಲವನ್ನು ಕಳೀತಾ ಇರುತ್ತವೆ. ಹೀಗಾಗಿ ದಿನವನ್ನು ಸಂತೋಷದಿಂದ ಕಳೀತಾ ಇರಬೇಕಾದ್ರೆ ಒಂದು ದಿನ ಹುಣ್ಣಿಮೆಯ ಬೆಳಕಿನಲ್ಲಿ, ಅಂದರೆ ಹುಣ್ಣಿಮೆಯ ದಿನ ಇರುವಂತಹ ಚಂದ್ರನ ಬೆಳದಿಂಗಿನಲ್ಲಿ, ಒಂದೇ ಒಂದು ಚಂದ್ರನ ಬೆಳದಿಂಗಳ ಬೆಳಕಿನಲ್ಲಿ ಒಂದು ಮೇಕೆ ಕಾಡಿನಿಂದ ತಪ್ಪಿಸಿಕೊಂಡು ಈ ಒಂದು ಮರದ ಹತ್ತಿರ ಬರುತ್ತೆ. ಅದು ಹಸಿವಿನಿಂದ ತುಂಬ ಅಳುತ್ತಾ ಇರುತ್ತೆ. ಇದನ್ನು ಕೇಳಿದ ಪಕ್ಷಿಯು ಮರದಲ್ಲಿರುವ ಒಂದು ಹಣ್ಣನ್ನು ಆ ಒಂದು ಮೇಕೆಗೆ ತಿನ್ನಲು ಕೊಡುತ್ತೆ. ಆದರೆ ಆ ಒಂದು ಮೇಕೆಗೆ ತುಂಬ ಹಸಿವಾಗಿರೋದ್ರಿಂದ ಒಂದು ಹಣ್ಣು ಸಾಕಾಗಲ್ಲ. ಆಗ ಅನಿವಾರ್ಯವಾಗಿ ಒಂದು ಹಣ್ಣನ್ನು ತಿಂದು ಅದು ತೃಪ್ತಿಪಟ್ಟುಕೊಳ್ಳುತ್ತೆ. ಹಾಗಾಗಿ ಅಂದಿನಿಂದ ಆ ಒಂದು ಹಕ್ಕಿ, ಆ ಒಂದು ಹೂವು, ಆ ಒಂದು ಹಾವು, ಆ ಒಂದು ಮೇಕೆ ಆತ್ಮೀಯ ಸ್ನೇಹಿತರಾಗ್ತಾರೆ ಮಕ್ಕಳೇ. ಹಾಗಿದ್ರೆ ಮಕ್ಕಳೇ, ಇಲ್ಲಿ ಒಂದನ್ನು ಬರೆಯೋ ರೀತಿ ಹೇಗೆ ಗೊತ್ತಾ? ಕೇಸರಿ ಬಣ್ಣದಲ್ಲಿರುವ ಚಿತ್ರದಲ್ಲಿ ತೋರಿಸಿರುವಂತೆ ನೇರವಾಗಿ ಒಂದು ಲೈನನ್ನು, ಅಂದರೆ ಗೆರೆಯನ್ನು ಎಳೆದ್ರೆ ಸಾಕು, ಅದು ಒಂದು ಅಂಕಿಯ ಬರವಣಿಗೆ ಮಕ್ಕಳೇ. ಒಂದು ಅಂಕಿಯ ಪೂರಕವಾಗಿ ಇನ್ನೊಂದಿಷ್ಟು ಕೆಲವು ಚಿತ್ರಗಳನ್ನು ಗಮನಿಸಿ ಮಕ್ಕಳೇ. ಈ ಚಿತ್ರದಲ್ಲಿ ಗಮನಿಸಿ, ಒಂದು ಗೊಂಬೆಗೆ 2 ಬಟ್ಟಲಿನಲ್ಲಿ ತಿಂಡಿಯನ್ನು ತಿನ್ನಿಸ್ತಾ ಇರುವುದು ನೋಡಿ. ಎಡಗೈಯಲ್ಲಿನ ಒಂದು ಬಟ್ಟಲು, ಹಾಗೆಯೇ ಬಲಗೈಯಲ್ಲಿನ ಒಂದು ಬಟ್ಟಲು. ಮಕ್ಕಳೇ, ಇಲ್ಲಿ ನೀಲಿ ಬಣ್ಣದ 2 ಅಂಕಿಯನ್ನು, ಹಳದಿ ಬಣ್ಣದ 2 ಅಂಕಿಯನ್ನು ಕೂಡ ಗಮನಿಸಿ. ಹಾಗೆಯೇ ಈ ಗೊಂಬೆಗೆ 2 ಕಣ್ಣುಗಳು, 2 ಕೈಗಳು, ಜೊತೆಗೆ 2 ಕಾಲುಗಳು ಕೂಡ ಇದ್ದಾವೆ ಮಕ್ಕಳೇ. ಇಲ್ಲಿ ನೋಡಿ ಮಕ್ಕಳೇ, ನೀರಿನಲ್ಲಿ 2 ಬಾತುಕೋಳಿಗಳು ಇದ್ದಾವೆ. ಹಾಗಿದ್ರೆ 2 ಯಾವ ಆಕಾರವನ್ನು ಹೊಂದಿದೆ? ನಾವು ಬಾತುಕೋಳಿ ಚಿತ್ರವನ್ನು ಬರೆಯುತ್ತೇವಲ್ವಾ, ಆ ಥರದ ಆಕಾರವನ್ನು ಈ 2 ಅಂಕಿ ಹೋಲುತ್ತದೆ. ಈ ಚಿತ್ರದಲ್ಲಿ ತೋರಿಸಿರುವಂತೆ ಹಳದಿ ಬಣ್ಣದ ಬಾತುಕೋಳಿನಲ್ಲಿ 2 ಕೆಂಪಕ್ಷರ, ಆ ಕೆಂಪು ಬಣ್ಣದ 2 ಅಂಕಿಯನ್ನು ಬರೆದಿದೆಯಲ್ವಾ, ಆ ಥರದಲ್ಲಿ. ಹಾಗಿದ್ರೆ ಮಕ್ಕಳೇ, 2 ಹೇಗೆ ಬರೀಬೇಕು ಅಂತ ಈಗ ನಿಮಗೆ ಗೊತ್ತಾಯ್ತಲ್ವಾ ಮಕ್ಕಳೇ, ಈ ತರಕಾರಿಗಳನ್ನು ಗಮನಿಸಿ. ಇಲ್ಲಿ 3 ನಿಂಬೆಹಣ್ಣಿದೆ, 3 ಟೊಮೊಟೊ ಇದೆ, 3 ಮೆಣಸಿನ್ಕಾಯಿ ಇದೆ, 3 ಬಟಾಣಿ ಇದೆ, ಜೊತೆಗೆ 3 ಈರುಳ್ಳಿ ಇದೆ ಅಲ್ವಾ ಮಕ್ಕಳೇ? ಇದಕ್ಕೆ ಪೂರಕವಾಗಿ
ಇನ್ನೊಂದು ಚಿತ್ರವನ್ನು ಗಮನಿಸಿ. ಇಲ್ಲಿ ಅರ್ಧ ಹೆಚ್ಚಿರುವಂತಹ ಹಣ್ಣುಗಳನ್ನು 3 ಬರೆಯುವ ರೀತಿಯಲ್ಲಿ ಬರೆದಿದೆ ಅಲ್ವಾ ಮಕ್ಕಳೇ? ಹಾಗಿದ್ರೆ 3 ಬರೆಯೋದು ಹೇಗೆ? ಅರ್ಧ ಚಂದ್ರಾಕೃತದ ಅರ್ಧ ವೃತ್ತವನ್ನು ಹಿಮ್ಮುಖವಾಗಿ ಬರೆದು ಅದಕ್ಕೆ ಹೊಂದಿಕೊಂಡು ಇನ್ನೊಂದು ಅರ್ಧ ವೃತ್ತವನ್ನು ಬರೆದಾಗ ಅದು ಚಿತ್ರದಲ್ಲಿ ತೋರಿಸಿರುವಂತೆ 3 ಅಂಕಿಯಾಗಿದೆ ಮಕ್ಕಳೇ. ಹಾಗಿದ್ರೆ ಮಕ್ಕಳೇ, ಚಿತ್ರದಲ್ಲಿ ತೋರಿಸಿರುವಂತೆ 3 ಅಂಕಿಯನ್ನು ಬರೆಯುವ ಕ್ರಮ ತಿಳ್ಕೊಂಡ್ರಿ ಅಲ್ವಾ ಮಕ್ಕಳೇ? ಮಕ್ಕಳೇ, ಇಲ್ಲಿ ನೋಡಿ, ಇವಳು ಪುಟ್ಟಿ ಅಂತ. ಇವಳಿಗೆ ಒಂದು ಆಸೆ ಇರುತ್ತೆ ಮಕ್ಕಳೇ. ಏನು ಆಸೆ ಗೊತ್ತಾ ಮಕ್ಕಳೇ? ಬಣ್ಣ ಬಣ್ಣದ ಮಣಿಗಳನ್ನು ಸೇರಿಸ್ಕೊಂಡು ಕೊರಳಲ್ಲಿ ಸರವನ್ನು ಮಾಡಿಕೊಂಡು ಹಾಕಿಕೊಳ್ಳಬೇಕೆಂಬ ಆಸೆ. ಅವಳು ಏನು ಮಾಡ್ತಾಳೆ ಗೊತ್ತಾ? ಅವಳು ಪುಟ್ಟವಳಾಗಿರೋದ್ರಿಂದ ಅವಳಿಗೆ ಪುಟ್ಟ ಸರ ಬೇಕು ಅಲ್ವಾ? ಹಾಗಾಗಿ ಅವಳು ಏನು ಮಾಡ್ತಾಳೆ? ಹಸಿರು, ಗುಲಾಬಿ, ನೀಲಿ, ಕೇಸರಿ, ಹಳದಿ ಮತ್ತು ನೇರಳೆ ಬಣ್ಣದ 4 ಸಮ ಮಣಿಗಳನ್ನು ತೆಗೆದುಕೊಂಡು ಪುಟ್ಟದೊಂದು ಹಾರವನ್ನು ಮಾಡ್ತಾಳೆ. ಪುಟ್ಟದೊಂದು ಹಾರವನ್ನು ಮಾಡಿಕೊಂಡು ಕೊರಳಲ್ಲಿ ಹಾಕಿಕೊಂಡು ಏನು ಮಾಡ್ತಾಳೆ? ತುಂಬ ಖುಷಿಯನ್ನು ಪಡ್ತಾಳೆ. ನೋಡಿ, ಚಿತ್ರದಲ್ಲಿ ಧರಿಸ್ಕೊಂಡಿದ್ದಾಳೆ ಅಲ್ವಾ ಮಕ್ಕಳೇ? ಇದ್ರೆ ಮಕ್ಕಳೇ, ಈ 4 ಅಂಕಿಯನ್ನು ಸೂಚಿಸುವ ಇನ್ನೊಂದು ಚಿತ್ರವನ್ನು ನೋಡಿ. ಇಲ್ಲಿ ಬಾಲು ಇದ್ದಾನೆ, ಕೈಯಲ್ಲಿ ಒಂದು ಕುರ್ಚಿಯನ್ನು ಹಿಡ್ಕೊಂಡಿದ್ದಾನೆ. ಇದು ಕೂಡ 4 ಅಂಕಿಯನ್ನು ಹೋಲುವಂಥ ಚಿತ್ರ. ಹಾಗಿದ್ರೆ ಮಕ್ಕಳೇ, ಈ 4 ಅಂಕಿಯನ್ನು ಬರೆಯುವ ಕ್ರಮ ಹೇಗೆ ಅಂತ ಈಗ ನೋಡೋಣ ಮಕ್ಕಳೇ. ಈ ಚಿತ್ರದಲ್ಲಿ ತೋರಿಸಿರುವಂತೆ ಆ ಚುಕ್ಕಿಗಳನ್ನು ಅನುಸರಿಸಿ ನೇರವಾದ ಒಂದು ಗೆರೆ, ಅದಕ್ಕೆ ಅಡ್ಡಲಾಗಿ ಇನ್ನೊಂದು ಗೆರೆ, ಮಧ್ಯದಲ್ಲಿ ಇವೆರಡಕ್ಕಿಂತ ಒಂದು ದೊಡ್ಡನಾದ ಗೆರೆಯನ್ನು ಎಳೆಯುವುದರ ಮೂಲಕ 4 ಅಂಕಿಯನ್ನು ನಾವು ಬರೆಯುವ ಕ್ರಮ ಮಕ್ಕಳೇ. ಈಗ ಈ ಚಿತ್ರವನ್ನು ಗಮನಿಸಿ ಮಕ್ಕಳೇ. 5 ಪುಟ್ಟ ಗೊಂಬೆಗಳಿದ್ದಾವೆ. ಈಗ ನೋಡಿ ಮಕ್ಕಳೇ, ಈ ಮಾವಿನ ಮರ ಗಮನಿಸಿ. ಈ ಮಾವಿನ ಮರದಲ್ಲಿರುವ ಹಣ್ಣುಗಳು ಕೂಡ 5 ಅಂಕಿಯನ್ನು ಹೋಲುತ್ತವೆ ಅಲ್ವಾ? ನೋಡಿ ಮಕ್ಕಳೇ, ಈಗ 5 ಬರೆಯುವ ರೀತಿ ನೋಡಿ, ಚುಕ್ಕಿಗಳನ್ನು ಆಧರಿಸಿ ನೀವು 5 ಅಂಕಿಯನ್ನು ಬರಿಬೇಕು ಮಕ್ಕಳೇ. ಮತ್ತೊಮ್ಮೆ ಈಗ 1 ರಿಂದ 5 ಅಂಕಿಗಳ ಬರವಣಿಗೆ ಹೇಗೆ ಎಂಬುದನ್ನು ನೋಡೋಣ. 1 ಗೆರೆಯಾಗಿ ಬರೆಯುವಾಗ ನಿಮ್ಮ ಬೆರಳನ್ನು ಮೇಲಿನಿಂದ ಕೆಳಗೆ ಮಾಡಿ ಚಿತ್ರದಲ್ಲಿ ತೋರಿಸಿರುವಂತೆ ನೀವು ಇದೇ ಥರದಲ್ಲಿ 1 ಬರಿಬೇಕು ಮಕ್ಕಳೇ. ನಂತರದಲ್ಲಿ 2 ಕೂಡ ಅಷ್ಟೇ ಮಕ್ಕಳೇ. 2 ಚುಕ್ಕಿಗಳನ್ನು ಇಟ್ಟ ಮಾದರಿಯಲ್ಲಿ ಈಗಾಗಲೇ ಚಿತ್ರದಲ್ಲಿ ತೋರಿಸಿರುವಂತೆ 2 ಅಂಕಿಯ ಪಕ್ಕ ಚುಕ್ಕಿಗಳನ್ನು ಇಡಲಾಗಿದೆ. ಅದನ್ನು ಅನುಸರಿಸಿ ನೀವೇನು ಮಾಡಬೇಕು? ಇದನ್ನು 2 ಅಂಕಿಯನ್ನು ಬರೀಬೇಕು. ನಂತರದಲ್ಲಿ 3 ಅಂಕಿಯನ್ನು ಕೂಡ ಚುಕ್ಕಿಗಳನ್ನಿಟ್ಟ ಮಾದರಿಯಲ್ಲಿಯೇ ಈಗಾಗಲೇ ಚಿತ್ರದಲ್ಲಿ ತೋರಿಸಿದೆ, ಆ ಒಂದು ಮಾದರಿಯಲ್ಲಿಯೇ 3 ಅಂಕಿಯನ್ನು ಬರೀಬೇಕು. ಅದೇ ಥರ 4 ಅಂಕಿಯನ್ನು ಕೂಡ ಬರೆಯುವಂಥದ್ದು. ಇಲ್ಲಿಯೂ ಕೂಡ ಅಷ್ಟೇ ಚುಕ್ಕಿಗಳನ್ನಿಟ್ಟ ಮಾದರಿಯಲ್ಲಿಯೇ ಬರೆಯುವ ಪ್ರಯತ್ನ ಮಾಡಿ ಮಕ್ಕಳೇ. ನಂತರದಲ್ಲಿ 5 ಅಂಕಿಯನ್ನು ಕೂಡ ಅಷ್ಟೇ ಆ ಚುಕ್ಕಿಗಳನ್ನು ಇಟ್ಟ ಮಾದರಿಯಲ್ಲಿಯೇ 5 ಅಂಕಿಯನ್ನು ಬರೆಯಲು ಪ್ರಯತ್ನಿಸಿ ಮಕ್ಕಳೇ. ಹಾಗಾದರೆ ಮಕ್ಕಳೇ, ಇದಕ್ಕೆ ಪೂರಕವಾಗಿ ನಿಮಗೆ ಕಾರ್ಯಚಟುವಟಿಕೆಯನ್ನು ನೀಡುತ್ತೇನೆ ಮಕ್ಕಳೇ. ಅಭ್ಯಾಸ ಪುಸ್ತಕದ 33 ರಿಂದ 35 1 ರಿಂದ 5 ಅಂಕಿಗಳ ಬರವಣಿಗೆ ಕುರಿತಾಗಿ ಇರುವಂತಹ ಕಾರ್ಯಚಟುವಟಿಕೆಯನ್ನು ಸುಗಮಕಾರರ ಸಹಾಯದೊಂದಿಗೆ ಮನೆಯಲ್ಲಿ ಹಿರಿಯರ, ಅಕ್ಕ, ಅಣ್ಣಂದಿರ ಸಹಾಯ ಪಡೆದು ಈ ಚಟುವಟಿಕೆಯನ್ನು ಪೂರ್ಣಗೊಳಿಸಿ ಮಕ್ಕಳೇ.